ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಈ ಸುದ್ದಿಯನ್ನು ಗಮನಿಸಿದಾಗ ನನಗೆ ಅಚ್ಚರಿಯೂ ಆಗಲಿಲ್ಲ, ಆತಂಕವಂತೂ ಆಗಲೇ ಇಲ್ಲ ಈ ಬಾರಿ. ಏಕೆಂದರೆ ಈ ದೇಶದ ಎಲ್ಲ ಆಸ್ತಿಗಳು ನಮ್ಮದೇ ಅಂತ ವಕ್ಫ್ ಬೋರ್ಡ್ ಹೇಳುವಾಗ ಈ ಒಂದು 70 ಆಸ್ತಿಗಳು ನಮ್ಮದು ಅಂತ ಹೇಳಿದರೆ ಅದರಲ್ಲಿ ಅಚ್ಚರಿ ಪಡುವಂಥದ್ದು ಏನಿದೆ? ಮೊದಲ ಬಾರಿಗೆ ಯಾವಾಗ ವಿಜಯಪುರದಲ್ಲಿ ನಮ್ಮ ಬಹಳ ಪ್ರಮುಖವಾದಂಥ ಜಮೀನುಗಳು ಜಾಗಗಳನ್ನು ನಮ್ಮ ಆಸ್ತಿ ಅಂತ ವಕ್ಫ್ ಬೋರ್ಡ್ನವ್ರು ಹೇಳಿದಾಗ ಇದೇನಪ್ಪ, ಯಾವ ರೀತಿಯ ಅರಾಜಕತೆ ಇದು, ಎಂಥ ಎನ್ಕ್ರೋಚ್ಮೆಂಟು, ಯಾವ ರೀತಿಯ ದುಂಡಾವರ್ತನೆಯನ್ನು ಈ ವಕ್ಫ್ ಬೋರ್ಡ್ ಹೆಸರಿನಲ್ಲಿ ಮಾಡಲಾಗ್ತಾ ಇದೆ ಅಂತ ಒಂದು ಸ್ವಲ್ಪ ಗಾಬರಿ ಆಗಿದ್ದು ಹೌದು. ಅದಾದಮೇಲೆ ಧಾರವಾಡದ ಉಪ್ಪಿನಬೆಟಗೇರಿಲಾಯಿತು, ಅದಾದಮೇಲೆ ಕಮಡೊಳ್ಳಿಲಾಯಿತು, ಸವಣೂರಿನಲ್ಲಾಯಿತು, ರಾಜ್ಯಾದ್ಯಂತ ಇದೇ ರೀತಿಯ ಸುದ್ದಿಗಳು ಬರಲಿಕ್ಕೆ ಶುರುವಾದವು. ಅದಾದಮೇಲೆ ಇದರಿಂದ ತೀರಾ ಮುಜುಗರಕ್ಕೆ ಒಳಗಾದಂಥ ಅಲ್ಲಾಹನ ಕೃಪೆಯಿಂದ ಬಂದಿರುವಂಥ ಸರ್ಕಾರ ಕಾಂಗ್ರೆಸ್ನವರು ಇದನ್ನು ಸರಿಪಡಿಸಿ ಅಂತ ಸಿದ್ದರಾಮಯ್ಯ ಅವರು ಆದೇಶ ಮಾಡಿದರು. ಅದು ಎಷ್ಟು ಮಟ್ಟಿಗೆ ಪಾಲನೆ ಆಯಿತು ಅದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಆದರೆ ಈಗ ನಾನು ನಿಮಗೆ ಹೇಳ್ತಾ ಇರೋ ಸುದ್ದಿ ಅದಕ್ಕಿಂತ ಆತಂಕಿತಗೊಳ್ಳುವಂಥ ವಿಚಾರ. ಮತ್ತು ಇವರು ಮನಸ್ಸು ಮಾಡಿದ್ರೆ ಇಡೀ ದೇಶನೇ ನಮ್ಮದು ಅಂತ ಹೇಳಿದರೆ ಏನು ಅಚ್ಚರಿ ಪಡಬೇಕಾಗಿಲ್ಲ. ಈ ಮಾತನ್ನು ಮಧ್ಯಪ್ರದೇಶದ ಆನರೇಬಲ್ ಜಸ್ಟಿಸ್ ಅವರು ಹೇಳಿದರು. ಸುಮ್ಮನೆ ಅದೊಂದು ಆಸ್ತಿ ಇದೊಂದು ಆಸ್ತಿ ಅಂತ ವಕ್ಫ್ನವ್ರು ಹೇಳ್ಬಿಡಿ, ಇಡೀ ದೇಶನೇ ನಮ್ಮದು ಅಂತ ಹೇಳ್ಬಿಡಿ, ಬಿಟ್ಬಿಡ್ತೀವಿ ಅಂತ ಹೇಳಿದರು. ಆ ಮಾತು ಈಗ ಸರಿಯಾಗಿ ಇವತ್ತಿನ ಕಾಲಘಟ್ಟಕ್ಕೆ ಸಕಾಲಿಕವಾಗಿದೆ ಅಂತ ನನಗನ್ಸುತ್ತೆ. ಈಗ ಬಂದಿರುವ ಮಾಹಿತಿಯನ್ನು ಹೇಳ್ತೀನಿ, ಕೇಳ್ರಿ. ಶ್ರೀರಂಗಪಟ್ಟಣದಲ್ಲಿರುವಂಥ ಐತಿಹಾಸಿಕ ಶ್ರೀರಂಗಪಟ್ಟಣದಲ್ಲಿರುವಂಥ ಸುಮಾರು 70 ಆಸ್ತಿಗಳು ವಕ್ಫ್ನ ಆಸ್ತಿಗಳು ಅಂತ ಡಿಕ್ಲೇರ್ ಮಾಡಲಾಗಿದೆ. ದಾಖಲೆಗಳು ದೊರೀತಾ ಇದ್ದಾವೆ. RTCನ 11ನೇ ಕಾಲಂನಲ್ಲಿ ಇದು ಕರ್ನಾಟಕ ಸ್ಟೇಟ್ ವಕ್ಫ್ ಬೋರ್ಡ್ಗೆ ಸೇರಿದಂಥ ಆಸ್ತಿ ಅಂತ ಬರ್ತಾ ಇದೆ. ಯಾವ ಆಸ್ತಿ ಅಂತ ಕೇಳಬೇಕು. ಇದರಲ್ಲಿ ಕೇವಲ ಅಮಾಯಕ ರೈತರ ಆಸ್ತಿಗಳು ಮಾತ್ರ ಇಲ್ಲ, ಇದರಲ್ಲಿ ಸರ್ಕಾರಿ ಕಟ್ಟಡಗಳಿದ್ದಾವೆ, ಶಾಲೆಗಳಿದ್ದಾವೆ, ದೇವಸ್ಥಾನಗಳಿದ್ದಾವೆ, ತೋಟಗಳಿದ್ದಾವೆ, ಗದ್ದೆಗಳಿದ್ದಾವೆ. ಯಾವುದು ಇಲ್ಲ ಅಂತ ನೀವು ಹೇಳಬೇಕು, ಎಲ್ಲವೂ ಅವ್ರದ್ದೇ ಆಸ್ತಿ ಅಂತೆ. ಹೆಂಗೆ ಇವ್ರದ್ದು ಆಸ್ತಿ ಆಯ್ತು ಅಂತ ತೆಗೆದು ನೋಡ್ಬೇಕು. ನೀವು ಗೆಜೆಟ್ನ ತೆಗೆದು ನೋಡಿದರೆ 2014 2015ರಲ್ಲಿ ಕೋರ್ಟ್ ಆದೇಶದನ್ವಯ ಅಂತ ಅದ್ರ ಕೆಳಗಡೆ ಹಾಕಿದ್ದಾರೆ. ಅಸಿಸ್ಟೆಂಟ್ ಕಮಿಷನರ್ ಆಫೀಸಲ್ಲಿ ಕೋರ್ಟ್ ಆದೇಶದನ್ವಯ. ಯಾವ ಕೋರ್ಟ್ ಇದಕ್ಕೆ ಆರ್ಡರ್ ಕೊಡ್ತೀವಿ ಮಾಹಿತಿ ಇಲ್ಲ. ಹಾಗಾದರೆ ಜಾಗಗಳು ಯಾವುವು ಅಂತ ಹೇಳ್ತೀನಿ, ನೀವು ಕೇಳಬೇಕು. ಮೊದಲನೇದಾಗಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ASI ಕಟ್ಟಡ ಏನಿದೆ ಶ್ರೀರಂಗಪಟ್ಟಣದಲ್ಲಿ, ಅದು ವಕ್ಫ್ಗೆ ಸೇರಿದ್ದು. ಇನ್ನು ಡೈರೆಕ್ಟರೇಟ್ ಆಫ್ ಇದೆಯಲ್ಲ, ಆರ್ಕಿಯಾಲಜಿ ಇದೆಯಲ್ಲ, ಪುರಾತತ್ವ ನಿರ್ದೇಶನಾಲಯ, ಅದು ಕೂಡ ವಕ್ಫ್ ಬೋರ್ಡ್ಗೆ ಸೇರಿದ್ದು. ಇದಲ್ಲದೆ ಚಾಮರಾಜೇಂದ್ರ ಮ್ಯೂಸಿಯಂ ಏನಿದೆ ಅದು ಅವರಿಗೆ ಸೇರಿದ್ದು. ಟಿಪ್ಪು ಸುಲ್ತಾನ್ ಶಸ್ತ್ರಾಗಾರ ವಕ್ಫ್ ಬೋರ್ಡ್ಗೆ ಸೇರಿದ್ದು. ಚಿಕ್ಕಮ್ಮ ಚಿಕ್ಕದೇವಿ ದೇವಸ್ಥಾನ ಅವ್ರಿಗೆ ಸೇರಿದ್ದು. ಕಿರಗಾವಲು ಸ್ಕೂಲು ಅವ್ರಿಗೆ ಸೇರಿದ್ದು. ಅದಲ್ಲದೆ ನಿಮಗೆ ಅಲ್ಲಿರುವಂಥ ಬೇಸಾಯದ ಭೂಮಿಗಳೆಲ್ಲ ಅವ್ರಿಗೆ ಸೇರಿದ್ದು. 70 ಜಾಗಗಳು, 70 ನಿವೇಶನಗಳು, 70 ಬಿಲ್ಡಿಂಗ್ಗಳು ಈಗ ಈ ವಕ್ಫ್ ಬೋರ್ಡ್ನ ಆಸ್ತಿ ಅಂತ ಘೋಷಿಸಲಾಗಿದೆ. ಆ ದಾಖಲೆಗಳು ಅಷ್ಟು ಲಭ್ಯ ಆಗ್ತಾ ಇದ್ದಾವೆ ಈಗ ನೋಡಿರುವ ಪ್ರಕಾರ. ಇದರಲ್ಲಿ ಕಿರಂಗೂರಿಂದ ಹಿಡಿದು ಎಲ್ಲ ಕಡೆ ಇದ್ದಾವೆ. ಕಿರಗಾವಲು, ಕಿರಂಗೂರು, ನೀವು ಯಾವ ಹೆಸರು ಹೇಳಿ, ಸುತ್ತಮುತ್ತ ಶೆಟ್ಟಹಳ್ಳಿ, ನಿಮ್ಗೆ ಯಾವ್ಯಾವ ಹಳ್ಳಿ ಇದಾವೆ ಶ್ರೀರಂಗಪಟ್ಟಣ ತಾಲೂಕಿನ ಸುತ್ತಮುತ್ತ, ಅಷ್ಟೂ ಹಳ್ಳಿ, ಅಷ್ಟು ಅಮಾಯಕ ರೈತರ, ಅಷ್ಟು ಸರ್ಕಾರಿ ಆಫೀಸುಗಳ ಎಲ್ಲ ಆಸ್ತಿಗಳು ಕೂಡ ವಕ್ಫ್ಗೆ ಸೇರಿದ್ದು. ಹಾಗಂತ ಮಾಹಿತಿಗಳು, ದಾಖಲೆಗಳು ಲಭ್ಯ ಆಗ್ತಾ ಇದ್ದಾವೆ. ಇದು ಕಣ್ಣಿಗೆ ಕಾಣಿಸ್ತಾ ಇರೋದು. ಇನ್ನೂ ಸರಿಯಾಗಿ ಪರಿಶೀಲನೆಯನ್ನು ಮಾಡಿಲ್ಲ. ಸರಿಯಾಗಿ ಪರಿಶೀಲನೆ ಮಾಡಲಾರದೆ ದಕ್ಕಿದಂಥ ದಾಖಲಾತಿಗಳು, ಸರ್ವೆ ನಂಬರ್ಗಳ ಪ್ರಕಾರ 70 ಇದ್ದಾವೆ. ಸರಿಯಾಗಿ ತೆಗೆದ್ರೆ ಎಷ್ಟು ಸಿಗ್ತಾವೋ ಗೊತ್ತಿಲ್ಲ. ನನಗೆ ಭಾಳ ಅಚ್ಚರಿ ಆಗೋದು ಏನಂತಂದರೆ, ಮೊದಲನೇದಾಗಿ ವಕಾಫ್ ಅನ್ನೋದು ನಾನು ನಿಮ್ಗೆ ಈ ಹಿಂದೆ ಹೇಳಿದ ಹಾಗೆ ಇದು ಒಬ್ಬರು ಇನ್ನೊಬ್ಬರಿಗೆ ದಾನವನ್ನು ಮಾಡಿರಬೇಕು. ಅದು ಅವರ ಧಾರ್ಮಿಕ ಕೆಲಸಕ್ಕೆ, ಮುಸಲ್ಮಾನರ ಧಾರ್ಮಿಕ ಕೆಲಸಕ್ಕೆ ಒಬ್ಬ ಮುಸಲ್ಮಾನ ಅದನ್ನು ದಾನ ಮಾಡಿರಬೇಕು. ಯಾರು ಯಾರಿಗೆ ದಾನ ಮಾಡಿದರು, ಯಾವಾಗ ದಾನ ಮಾಡಿದರು, ಅದಕ್ಕಿಂತ ಮುಂಚೆ ಯಾರ ಆಸ್ತಿ ಆಗಿತ್ತು ಅನ್ನೋದು ಭಾಳ ಮುಖ್ಯ. ಇಲ್ಲಿ ಒಂದು ಮಜಾ ಇದೆ, ಏನಂತಂದರೆ ಟಿಪ್ಪು ಶಸ್ತ್ರಾಗಾರ ಅನ್ನೋದು ಈಗ ವಕ್ಫ್ನ ಆಸ್ತಿ ಅಂತ ಇವರು ಘೋಷಣೆ ಮಾಡ್ತಾ ಇದ್ದಾರೆ. ಇದು ಮಜಾ ಅಂದರೆ, ಈ ಬೆಂಗಳೂರು ಮೈಸೂರು ಹೈವೇ ಐತಲ್ಲ, ಹೈವೇ ಮಾಡುವ ಸಂದರ್ಭದಲ್ಲಿ 98 ಮೀಟರ್ ಆಚೆ ಸರಿಸಲಾಗಿದೆ. ಅದನ್ನು ಶಸ್ತ್ರಾಗಾರವನ್ನು ತಳ್ಳಲಾಗಿದೆ. ಆ ನಂಬರನ್ನು ಕೂಡ ಗೆಜೆಟ್ನಲ್ಲಿ ಇವರು ತಮ್ಮ ಹೆಸರು ಬರ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ದೇವಸ್ಥಾನ, ಚಿಕ್ಕಮ್ಮ ಚಿಕ್ಕದೇವಿ ದೇವಸ್ಥಾನ, ಈ ದೇವಸ್ಥಾನ ಕೂಡ ನಮ್ಮದೇ ಅಂತ ಇವರು ಡಿಕ್ಲೇರ್ ಮಾಡ್ಕೊಂಡಿರೋದು. ಕೇಳಿದರೆ ಎಲ್ಲ ಕೋರ್ಟಿನ ಆದೇಶದ ಅನ್ವಯ. ಯಾವ ಕೋರ್ಟು, ಯಾವಾಗ, ಯಾರಿಗೆ ಕೊಟ್ಟರು, ಇದು ಯಾವುದು ದಾಖಲೆ ಇಲ್ಲ. ಹಾಗಾದರೆ ಏನು ಇದರ ಮುಂದಿನ
ಫಲಶ್ರುತಿ ಏನಪ್ಪ ಹಂಗಾರೆ ಇಷ್ಟೂ ಈಗ ಇಡೀ ದೇಶದಲ್ಲಿರುವಂಥ ಎಲ್ಲ ಆಸ್ತಿನೂ ವಕ್ಫ್ನವ್ರು ಕೊಟ್ಟು ನಾವು ಕೈ ಮುಗಿದು ಸುಮ್ಮನಾಗ್ಬಿಡೋದ, ನಾವು ಇನ್ಮೇಲೆ ಬೇಸಾಯ ಮಾಡೋದು ಬೇಡ. ಯಾಕಂದ್ರೆ ಇವಾಗ ಯಾವ ಗದ್ದೆಗಳು ಯಾವ ಹೊಲಗಳು ನಮ್ದು ಅಲ್ವಲ್ಲ, ವಕ್ಫ್ನವ್ರ ಆಸ್ತಿ ಅಂತಂದರೆ ವಕ್ಫ್ ಅದನ್ನ ತೊಗೊಂಡ್ಮೇಲೆ ಅಲ್ಲಿ ಏನು ಮಾಡಬೇಕು ಮಾಡ್ಕೊಳತ್ತೆ. ಅವರು ಒಂದು ಬೇಸಾಯ ಮಾಡ್ತಾರೆ, ಇಲ್ಲ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಕೋತಾರೆ, ಏನು ಮಾಡ್ತಾರೆ ಬಿಟ್ಟು ಬಿಡಬೇಕು. ಏಕೆಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬೇರೆ ಇದೆ, ಅವ್ರದೇ ಸರ್ಕಾರ, ಅಲ್ಲಾಹನ ಕೃಪೆಯಿಂದ ಬಂದಿರೋ ಸರ್ಕಾರ, ಅಲ್ಲಿ ಯಾರೂ ಧ್ವನಿ ಹತ್ತೋದಿಲ್ಲ. ಕರ್ನಾಟಕ ಸರ್ಕಾರಕ್ಕೂ ಮತ್ತು ವಕ್ಫ್ ಟ್ರಿಬ್ಯುನಲ್ಗೂ ಏನು ಭಾಳ ವ್ಯತ್ಯಾಸ ಅಂತ ತಿಳ್ಕೊಬೇಕಾಗಿಲ್ಲ. ಯಾಕಂದರೆ ಅವರ ಪರವಾಗಿಯೇ ಧ್ವನಿ ಎತ್ತಲಿಕ್ಕೆ ತಯಾರಾಗಿ ಕೂತಿರುವಂಥ ಬೇಕಾದಷ್ಟು ಜನ ಮಹಾಮಹಿಮರು ಕರ್ನಾಟಕ ಸರ್ಕಾರದಲ್ಲಿದ್ದಾರೆ. MB ಪಾಟೀಲ್ ಮಾರನೇ ದಿವಸನೇ ಹೇಳಿಬಿಟ್ರು, ವಿಜಯಪುರದಲ್ಲಿ ಯಾವಾಗ ವಕ್ಫ್ ಆಸ್ತಿಗಳ ಬಗ್ಗೆ ಈ ರೀತಿಯಾದಂಥ ದಾಖಲಾತಿಗಳು ಹೊರಗೆ ಬರ್ಲಿಕ್ಕೆ ಶುರುವಾದವು, ಆವಾಗ ಅವ್ರು ಹೇಳಿದ್ರು ಇದು ಯಾವುದೋ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಆಗಿದೆ, ಗೆಜೆಟ್ಟಲ್ಲಿ ನಂಬರ್ ಹಿಂದೆ ಮುಂದೆ ಆಗಿದೆ, ಯಾವುದೂ ಮೇಜರ್ ಅಲ್ಲ ಇದು ಅಂತ ಅವರ ಪರವಾಗಿ ಮಾತನ್ನು ಇವರೇ ಆಡ್ಲಿಕ್ಕೆ ಶುರು ಮಾಡಿದರು. ಅದಾದ ಮೇಲೆ ಎಲ್ಲ ಕಡೆ ಅದಾಲತ್ ಮಾಡು ಅಂತ ಹೇಳಿದಾರಂತೆ. ಪುಣ್ಯಾತ್ಮ ಅವ್ರು ವಕ್ಫ್ ಸಚಿವ ಬೇರೆ ಹೇಳಲಿಕ್ಕೆ ಶುರು ಮಾಡಿದ. ಆರಾಮಾಗಿ ನ್ಯಾಷನಲ್ ಟ್ರಾವೆಲ್ಸ್ ಬಸ್ ಓಡಿಸ್ಕೊಂಡಿರೋ ಮನುಷ್ಯನ ಕರ್ಕೊಂಬಂದು ಇವರು ವಿಧಾನಸೌಧದಲ್ಲಿ ಮಂತ್ರಿ ಮಾಡಿ ಕೂಡಿಸಿದ್ದಾರೆ. ಆತನಿಗೆ ಅದರ ಗಾಂಭೀರ್ಯವೂ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಈ ದೇಶದಲ್ಲಿ ಏನಾಗಿದೆ ಅಂತಂದರೆ, ಈ ದೇಶದ ಸಮಸ್ಯೆ ಏನು ಅಂತಂದರೆ, ರೈತರ ಸಮಸ್ಯೆ ಅಂದರೆ ಸಾಲ ಮನ್ನಾ, ಬಡ್ಡಿ ಮನ್ನಾ, ರೈತರ ಬೆಂಬಲ ಬೆಲೆ ಇಷ್ಟೇ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ. ಮತ್ತು ಆ ಹೆಸರಿನಲ್ಲಿ ಈ ದೇಶದಲ್ಲಿ ರಾಜಕೀಯವನ್ನು ಮಾಡುವಂಥ ಭಾಳ ದೊಡ್ಡದಾದಂಥ ಕುತಂತ್ರ, ಷಡ್ಯಂತ್ರ ಎಲ್ಲ ನಡೀತವೆ. ಆದರೆ ರೈತರ ಆಸ್ತಿಯನ್ನೇ ಹೊಡ್ಕೊಂಡು ಹೋಗುವಂಥ ಈ ರೀತಿಯ ಪಿತೂರಿಯ ಬಗ್ಗೆ ರೈತ ಸಂಘಗಳು ಯಾವ ಮಾತಾಡೋದಿಲ್ಲ, ಕನ್ನಡ ಪರ ಚಳವಳಿಗಳು. ಯಾಕಂದ್ರೆ ರೈತರೆಲ್ಲ ಕನ್ನಡಿಗರು, ಅವ್ರ ಪರವಾಗಿ ಯಾರು ಮಾತಾಡಬೇಕು? ರೈತ ಹೋರಾಟಗಾರರು ಮಾತಾಡಬೇಕು, ಕನ್ನಡ ಹೋರಾಟಗಾರರು ಮಾತಾಡಬೇಕು. ಕನ್ನಡ ಹೋರಾಟಗಾರರು ಯಾಕೆ ಮಾತಾಡೋದಿಲ್ಲ? ನಾನು ನೋಡಿದ ಹಾಗೆ ಬಾಲ್ಯದಲ್ಲಿ ಯಾವುದಾದ್ರೂ ಹಳ್ಳಿಯ ಒಳಗಡೆ ಒಬ್ಬ ಅಧಿಕಾರಿ ಕಾಲಿಡಬೇಕು ಅಂತಂದರೆ ಹೊರಗಡೆ ಒಂದು ಬೋರ್ಡ್ ಇರೋದು, ಏನಂತ, ಸರ್ಕಾರಿ ಅಧಿಕಾರಿಗಳಿಗೆ ನಮ್ಮ ಗ್ರಾಮದಲ್ಲಿ ಪ್ರವೇಶವಿಲ್ಲ, ಅನುಮತಿಯನ್ನು ಪಡೆದು ಬರತಕ್ಕದ್ದು ಅಂತ ಇರೋದು. ಅಧಿಕಾರಿಗಳಿಗೆ ಹಳ್ಳಿ ಒಳಗೆ ಪ್ರವೇಶವಿಲ್ಲ ಅಂತ ಹಾಕೋರು. ಇದು ಪ್ರಜಾಪ್ರಭುತ್ವದ ರೀತಿಯಲ್ಲಿ ತಪ್ಪು. ಆದರೆ ರೈತ ಸಂಘಟನೆಗಳು ಅಷ್ಟು ಪವರ್ಫುಲ್ ಆಗಿದ್ದು, ಪ್ರಭಾವಶಾಲಿಯಾಗಿದ್ದು, ನ್ಯಾಯಸಮ್ಮತವಾದ ಹೋರಾಟಕ್ಕೆ ಅವತ್ತು ಬೆಲೆ ಕೊಡುವಂಥ ರೈತ ನಾಯಕರಿದ್ದರು. ಇವತ್ತು ಏನಾಗಿದೆ ಅಂದರೆ, ರೈತ ನಾಯಕರು ಅನ್ಸ್ಕೊಂಡವ್ರು ಎಷ್ಟೋ ಜನ ಹೋಗಿ ಅಲ್ಲಿ KSRTC ಕಾರ್ಮಿಕರ ಪರವಾಗಿ ಹೋರಾಟ ಮಾಡ್ಲಿಕ್ಕೆ ಹೋಗ್ತಾರೆ. ಕನ್ನಡ ಹೋರಾಟಗಾರರು ಅನ್ಸ್ಕೊಂಡವರೆಲ್ಲ ಹೋಗಿ ಅಮೂಲ್ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ, ನಂದಿನಿಗೆ ಬೆಲೆ ಇಲ್ಲ ಅಂತ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾವ ಆಸ್ತಿಯನ್ನೇ ಹೊಡ್ಕೊಂಡು ಹೋಗುವಂಥ ಈ ದೊಡ್ಡ ಷಡ್ಯಂತ್ರ ನಡೀತಾ ಇದೆಯೋ ಅದರ ಪರವಾಗಿ ಧ್ವನಿ ಎತ್ತಲಿಕ್ಕೆ ಯಾರೂ ಸಿಗೋದಿಲ್ಲ ನಿಮಗೆ. ಈಗ ಇವ್ರ ಪರವಾಗಿ ಹೋರಾಟ ಯಾರು ಮಾಡಬೇಕು? ಈಗಿರುವ ಕಾನೂನಿನ ಪ್ರಕಾರ, ಈಗ ಏನು ಪಹಣಿನಲ್ಲಿ RTCನಲ್ಲಿ ಕಾಲಮ್ ನಂಬರ್ 11ರಲ್ಲಿ ಇವರು ಸ್ಟೇಟ್ ವಕ್ಫ್ ಬೋರ್ಡ್ ಅಂತ ಹಾಕ್ಕೊಂಡಿದಾರಲ್ಲ, ಇದರ ಪರವಾಗಿ ಈಗಿರುವ ಕಾನೂನಿನ ಪ್ರಕಾರ ಇವರು ವಕ್ಫ್ ಟ್ರಿಬ್ಯುನಲ್ಗೆ ಹೋಗಬೇಕು. ವಕ್ಫ್ ಟ್ರಿಬ್ಯುನಲ್ನಲ್ಲಿ ಕೂತವರು ಇವರದೇ ಅಧಿಕಾರಿಗಳು ಕೂತಿರ್ತಾರೆ. ಇವರು ಇನ್ನು ನ್ಯಾಯ ಕೊಡಲಿಕ್ಕೆ ಓತಿ ಕಾಟಕ್ಕೆ ಬೇಲಿ ಸಾಕ್ಷಿ ಅನ್ನೋ ಹಾಗೆ ಇವರಿಗೆ ಇವರೇ ನ್ಯಾಯವನ್ನು ಕೊಡಲಿಕ್ಕೆ, ಯಾರು ಅನ್ಯಾಯ ಮಾಡಿದ್ದಾರೋ, ಯಾರು ಹೊಡ್ಕೊಂಡಿದ್ದಾರೋ ಆಸ್ತಿ, ಅವರೇ ನ್ಯಾಯವನ್ನು ಕೊಡಿದ್ರೆ ಎಲ್ಲಿಂದ ನ್ಯಾಯ ಕೊಡ್ತಾರೆ? ಯಾವತ್ತು ಈ ಸಮಸ್ಯೆ ಶುರು ಆಯಿತು ಅವತ್ತಿನ ದಿವಸ ಸಿದ್ದರಾಮಯ್ಯ ಸರ್ಕಾರ ಸರಿಯಾದ ತೀರ್ಮಾನ ಕೈಗೊಂಡು ಇಡೀ ರಾಜ್ಯದಲ್ಲಿ ನಡೀತಾ ಇರುವಂಥ ಈ ದೊಡ್ಡದಾದಂಥ ಅತಿಕ್ರಮಣದ ವಿರುದ್ಧ ನ್ಯಾಯಸಮ್ಮತವಾದಂಥ ತೀರ್ಮಾನ ಮಾಡಬೇಕಾಗಿತ್ತು. ಮಾಡೋದಿಲ್ಲ ಅವ್ರು. ಯಾಕೆ ಮಾಡೋದಿಲ್ಲ ಅಂದರೆ, ನಾಳೆ ಚುನಾವಣೆಯ ಸಂದರ್ಭದಲ್ಲಿ ಮುಸಲ್ಮಾನರು ನಮಗೆ ವೋಟ್ ಹಾಕದೆ ಹೋದರೆ ಏನು ಮಾಡೋದು? ನಾಳೆ ವಕ್ಫ್ ಬೋರ್ಡ್ ಅಂತ ಏನಿದೆ, ಇದರ ಮುಖಂಡರು ಮೌಲಾನಾ, ಮೌಲ್ವಿ, ಪೀರಾಗಳೆಲ್ಲ ನಮ್ಮ ವಿರುದ್ಧ ನಮಾಜ್ ಮಾಡುವಾಗ ಶುಕ್ರವಾರ ದಿವಸ ಇನ್ಮೇಲೆ ಸಿದ್ದರಾಮಯ್ಯನ ಸರ್ಕಾರಕ್ಕೆ ಮತ ಹಾಕಬೇಡ್ರಿ ಅಂದರೆ ಏನು ಮಾಡೋದು? ಅದಕ್ಕೆ ನಮ್ಮ ಪಾಡಿಗೆ ನಾವು ಸುಮ್ಮನೆ ಬಿಡೋಣ. ರೈತ ತಾನೇ ಹಾಳಾದ್ರೆ ಹಾಳಾಗಲಿ. ಯಾವುದೋ ಚಿಕ್ಕಮ್ಮ ದೇವಸ್ಥಾನ, ಚಿಕ್ಕ ದೇವಿ ದೇವಸ್ಥಾನ ಇರಲಿ ಬಿಡು, ಹೋಗಲಿ. ಯಾವುದೋ ಶಸ್ತ್ರಾಗಾರ ಅಂತ ಹೋಗ್ಲಿ ಬಿಡ್ರಿ, ಈಗ ಯಾವ ಶಸ್ತ್ರಾಗಾರ, ಇನ್ನು ಯಾವುದೋ ಚಾಮರಾಜೇಂದ್ರ ಮ್ಯೂಸಿಯಂ ಅಂತೆ, ವಸ್ತು ಸಂಗ್ರಹಾಲಯ, ಹೋಗ್ಲಿ ಬಿಡ್ರಿ, ನಮಗೇನಾಗಬೇಕು? ಯಾರಿಗೂ ಏನು ದೊಡ್ಡ ಇಶ್ಯೂ ಆಗೋದಿಲ್ಲ. ಈ ದೇಶದಲ್ಲಿ ಅಲ್ಲಿ ಎಲ್ಲೋ ಅವತ್ತು ಮಾತನಾಡಿದರು ಅಂತ ಹೇಳಿದಂಥ ಅಮಿತ್ ಶಾ ಅವರು ಸಂಸತ್ತಿನಲ್ಲಿ ಮಾತಾಡಿದರು ಅಂತ ಅರ್ಧಂಬರ್ಧ ಕತ್ತರಿಸಿದ ವಿಡಿಯೋ ಇಟ್ಕೊಂಡು ನಾಳೆ ಕರ್ನಾಟಕದಲ್ಲಿ ಬಂದ್ ಆಚರಿಸ್ಬೇಕು ಅಂತ ಗಲಾಟೆ ನಡೆಯುತ್ತೆ. ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ, ನಾವು ವಾಲಂಟಿಯರ್ಲಿ ಎಲ್ಲ ಬಂದ್ ಮಾಡ್ತೀವಿ ಅಂತ ಎಷ್ಟೋ ಸಂಘಟನೆಗಳು ಹೇಳ್ತವೆ. ಏನಂತ? ಅಂಬೇಡ್ಕರ್ ಅವ್ರಿಗೆ ಅಲ್ಲಿ ಅವಮಾನ ಮಾಡಿದ್ರು ಲೋಕಸಭೆಯಲ್ಲಿ ಅಂತ. ಏನು ಅವಮಾನ ಮಾಡಿದ್ರೆ ನನಗಿನ್ನೂ ತನಕ ಅರ್ಥ ಆಗಲ್ಲ. ಅವ್ರು ಹೇಳಿದ್ದೇನು? ಅಂಬೇಡ್ಕರ್ ಅಂತ ಜಪ ಮಾಡ್ತಾ ಇದ್ದೀರಲ್ಲ, ಆ ಜಪ ಮಾಡುವಂಥ ಜನ ಕಾಂಗ್ರೆಸ್ನವ್ರು ಏನಿದ್ದೀರಿ, ನೀವು ಯಾವ ರೀತಿ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದೀರಿ ಅನ್ನೋದು ನೆನಪು ಮಾಡ್ಕೊಳ್ಳಿ. 2 ಸಲ ಸೋಲ್ಸಿದ್ರಿ, ಮುಂದೆ ರಾಜ್ಯಸಭೆಯಿಂದ ಬರಬೇಕಾಯ್ತವರು, ಅವ್ರಿಗೆ ಕೊಡಬೇಕಾದ ಯಾವ ಮಾನ್ಯತೆಯನ್ನು ನೀವು ಕೊಡಲಿಲ್ಲ ಅಂತ ಭಾಷಣ ಮಾಡಿದ್ದು. ಕತ್ತರಿಸಿ ಅಂಬೇಡ್ಕರ್ ಅಂತ ಜಪ ಮಾಡ್ತೀರಿ, ನಿಮ್ಗೆ ಅಂಬೇಡ್ಕರ್ ಬಿಟ್ಟರೆ ಗತಿಯಿಲ್ಲ ಅಂತ ಹೇಳಿದರು ಅಂತ ಸುಳ್ಳು ಸುದ್ದಿ ಹರಡಿಸಿ ಈಗ ಬಂದ್ ಮಾಡಲಿಕ್ಕೆ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ನಮ್ಮಲ್ಲಿ ಬಂದ್ ಮಾಡ್ತೀವಿ, ನಿಮ್ಮಲ್ಲಿ ಬಂದ್ ಮಾಡ್ತೀವಿ ಅಂತ. ಇಲ್ಲಿ ರೈತರು ಸಾಯ್ತಾ ಇದ್ದಾರೆ, ಅವರ ಆಸ್ತಿನ ಎಲ್ಲ ಹೊಡ್ಕೊಂಡು ಹೋಗ್ತಾ ಇದ್ದಾರೆ.
ವಕ್ಫ್ ಬೋರ್ಡ್ ಹೆಸರಲ್ಲಿ. ಅದ್ರ ಬಗ್ಗೆ ಯಾರೂ ಧ್ವನಿ ಎತ್ತಲಿಕ್ಕೆ ತಯಾರಿಲ್ಲ. ಅಲ್ಲೆಲ್ಲ ವಿಜಯಪುರದಲ್ಲಿ ಆಗಿದೆ ಅಂತ ಏನಾಯಿತು ಆಗತ್ತೆ. ಇಲ್ಲಿ ರೈತ ಆಳ್ತಾ ಇದ್ದಾನೆ, ಆತನ ಪರವಾಗಿ ಧ್ವನಿ ಎತ್ತಲಿಕ್ಕೆ ಯಾರೂ ಇಲ್ಲ. ಕರ್ನಾಟಕ ಸರ್ಕಾರದಲ್ಲಿ ಇದೇ ರೀತಿ ನಡಿಲಿಕ್ಕೆ, ದುಂಡಾವರ್ತನೆ ನಡಿಲಿಕ್ಕೆ ಬಿಟ್ಟರೆ ಮುಂದೆ ಒಂದೇ ಒಂದು ಆಸ್ತಿ ಕೂಡ ಕನ್ನಡಿಗರದು ಉಳಿದಿರೋದಿಲ್ಲ, ರೈತರದು ಉಳಿದಿರೋದಿಲ್ಲ. ಇಡೀ ದೇಶದಲ್ಲಿ ಕಂಡ ಕಡೆ ಮಸೀದಿಗಳನ್ನ ಮಾಡಿ ನಮಾಜ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವಾಗ ಎರಡು ಬಾಯಿಂದ ಲಬೋ ಹೊಳ್ಕೋಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಈಗಲಾದರೂ ಕನ್ನಡಿಗರು ಎಚ್ಚೆತ್ತುಕೊಳ್ಳಬೇಕು. ನಿಷ್ಪಕ್ಷಪಾತ ಎಲ್ಲರೂ ಸೇರಿ, ಅಂದರೆ ಯಾವುದೋ ಒಬ್ಬ ರೈತ ಅಂತ ಅಂದ್ಕೊಳ್ಳೋದಾಗಲಿ, ಅಥವಾ ಯಾವುದೋ ಕನ್ನಡಿಗ ಅಂದ್ಕೊಳ್ಳೋದಾಗಲಿ, ಅಥವಾ ಯಾವುದೋ ಬಣ ಅಂದ್ಕೊಳ್ಳಾರದೆ ಎಲ್ಲರೂ ವಕ್ಫ್ನಿಂದ ಧ್ವನಿ ಎತ್ತಿದರೆ ಮಾತ್ರ ಈ ವಕ್ಫ್ನ ದುಂಡಾವರ್ತನೆಯನ್ನು ನಿಲ್ಲಿಸಲಿಕ್ಕೆ ಸಾಧ್ಯ. ಏಕೆಂದರೆ ಇದೇ ಕಾಂಗ್ರೆಸ್ ಸರ್ಕಾರ 2014ರಲ್ಲಿ ದಿಲ್ಲಿಯ ಪ್ರತಿಷ್ಠಿತ 123 ಆಸ್ತಿಗಳನ್ನು ವಕ್ಫ್ ಹೆಸರಿಗೆ ಪರಭಾರೆ ಮಾಡಿದ್ದಾರೆ. ಚುನಾವಣೆಗಿಂತ ಮುಂಚೆ 123. ಬೇಕಾದ್ರೆ ಹೋಗಿ ಗೂಗಲಲ್ಲಿ ಸರ್ಚ್ ಮಾಡಿ. ಅತ್ಯಂತ ಪ್ರತಿಷ್ಠಿತವಾದಂಥ ಜಾಗಗಳು ದಿಲ್ಲಿದು. ರಾತ್ರಿ ಮೌಲಾನಾಗಳ ಹೆಸರಿಗೆ ವಕ್ಫ್ಗೆ ಟ್ರಾನ್ಸ್ಫರ್ ಆಗಿದ್ದಾವೆ. ನಾಳೆ ಇಡೀ ಕರ್ನಾಟಕನ ಅವ್ರ ಹೆಸರು ಬರೆದು ಕೊಟ್ಟರೆ ಏನೂ ಅಚ್ಚರಿ ಪಡಬೇಕಾಗಿಲ್ಲ. ಏಕೆಂದರೆ ಈಗಿರೋದು ಕಾಂಗ್ರೆಸ್ ಸರ್ಕಾರ. ಈಗಲೂ ಜನ ಎಚ್ಚೆತ್ತುಕೊಳ್ಳದೆ ಹೋದರೆ ನಮ್ಮನ್ನು ಯಾರೂ ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.